ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 4 ವಿದುರ ಮೈತ್ರೇಯರ ಸಮಾಗಮ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಸೋಹಂ ತದ್ದರ್ಶನಾಹ್ಲಾದ ವಿಯೋಗಾರ್ತಿಯುತ ಪ್ರಭೋ ಗಮಿಷ್ಯೆ ದಯಿತಂ ತಸ್ಯ ಬದರ್ಯಾಶ್ರಮ ಮಂಡಲಂ. ಅನುವಾದ: ನನ್ನ ಪ್ರಿಯ ವಿದುರನೇ, ನಾನು ಈಗ ಅವನ ದರ್ಶನಾನಂದಕ್ಕಾಗಿ ಹುಚ್ಚನಾಗಿದ್ದೇನೆ. ಅದರ ಶಮನಕ್ಕಾಗಿ ಅವನು ನನಗೆ ತಿಳಿಸಿದಂತೆ ನಾನೀಗ ಅವನ ಒಡನಾಟಕ್ಕಾಗಿ ಹಿಮಾಲಯದಲ್ಲಿರುವ ಬದರಿಕಾಶ್ರಮಕ್ಕೆ ಹೊರಡುತ್ತೇನೆ. ಶ್ಲೋಕ 22. ಯತ್ರ ನಾರಾಯಣೋ ದೇವೋ ನರಶ್ಚ ಭಗವಾನ್ ಋಷಿಃ ಮೃದು ತೀವ್ರಂ ತಪೋದೀರ್ಘಂ ತೇ ಪಾತೆ ಲೋಕಭಾವನೌ. ಅನುವಾದ: ಬದರಿಕಾಶ್ರಮದಲ್ಲಿ ದೇವೋತ್ತಮ ಪುರುಷನು ನರ ಮತ್ತು ನಾರಾಯಣರೆಂಬ ಋಷಿಗಳಾಗಿ ಅವತರಿಸಿದ್ದಾನೆ. ಅನಾದಿ ಕಾಲದಿಂದ ಎಲ್ಲ ಸ್ನೇಹಪರ ಜೀವಿಗಳ ಕ್ಷೇಮಕ್ಕಾಗಿ ಅವನು ಮಹಾತಪಸ್ಸನ್ನು ಆಚರಿಸುತ್ತಿದ್ದಾನೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಉದ್ಧವ ವಿದುರರಿಗೆ ಹೇಳ್ತಾರೆ, ಭಗವಂತನಿಗೆ ನನ್ನ ಹೃದಯದಲ್ಲಿ ಏನಿದೆಯೋ ಆಸೆ ಅದನ್ನು ಹೇಳಿದೆ. ಆಗ ಭಗವಂತ ನನಗೆ ಆ ದಿವ್ಯ ಸ್ಥಿತಿಯ ಬಗ್ಗೆ ಉಪದೇಶವನ್ನು ಮಾಡ್ತಾನೆ. ಆ ಜ್ಞಾನದ ಅರಿವಿನ ಮಾರ್ಗವನ್ನು ನಾನು ನನ್ನ ಗುರುವಾದಂತಹ ಆ ಭಗವಂತನಿಂದ ಅಧ್ಯಯನ ಮಾಡಿದೆ. ಅವನಿಗೆ ಪ್ರದಕ್ಷಿಣೆ ಮಾಡಿ ಅವನ ಅಗಲಿಕೆ ಆಗತ್ತಲ್ಲ, ಈಗ ಅದಕ್ಕೆ ವ್ಯಥಿತನಾಗಿ ಈಗ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗ ಮುಂದುವರೆದು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಉದ್ಧವರು ಹೇಳ್ತಾರೆ, ನನ್ನ ಪ್ರಿಯ ವಿದುರನೇ, ನಾನೀಗ ಅವರ ದರ್ಶನಾನಂದಕ್ಕಾಗಿ ಹುಚ್ಚನಾಗ್ಬಿಟ್ಟಿದ್ದೀನಿ. ಆದರೆ ಶಮನಕ್ಕಾಗಿ, ಅಂದರೆ ಆ ಭಗವಂತನ ದರ್ಶನ ಮಾಡ್ತಾನೆ ಇರಬೇಕು, ಅವ್ನು ನನ್ನ ಕಣ್ಮುಂದೆನೇ ಇರಬೇಕು ಅಂತ ನಂಗೆ ಇಷ್ಟ ಆಗ್ಬಿಟ್ಟಿದೆ. ಇವಾಗ ಈ ಲೋಕವನ್ನು ಬಿಟ್ಟು ಹೋಗುವಂಥ ಸಮಯ ಬಂದಿದೆ. ಅವನು ಹೊರಟೋಗ್ತಾನೆ. ಆ ಭಗವಂತನ ಒಂದು ವಿರಹವನ್ನು ನನಗೆ ತಡ್ಕೊಳಕ್ಕಾಗಲ್ಲ. ಅವನ ದರ್ಶನ ಮಾಡಿದಾಗ ಒಂದು ಆನಂದ ಸಿಗುತ್ತಲ್ಲ, ಆ ಆನಂದಕ್ಕೆ ನಾನು ಹುಚ್ಚನಾಗ್ಬಿಟ್ಟಿದ್ದೀನಿ. ಅದಕ್ಕೆ ಆ ಒಂದು ಹುಚ್ಚುತನ ಅಥವಾ ಆ ಒಂದು ನನ್ನಲ್ಲಿರುವಂಥ ಆ ಬಯಕೆ, ಅದನ್ನು ಶಮನ ಮಾಡೋದಕ್ಕೀಗ ಅವನು ನನಗೆ ತಿಳಿಸಿರುವ ಹಾಗೆ ನಾನು ಅವನ ಒಡನಾಟಕ್ಕೋಸ್ಕರ, ಅಂದರೆ ಅವನ ಜೊತೆನಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ಹಿಮಾಲಯದಲ್ಲಿರುವಂಥ ಬದರಿಕಾಶ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬದರಿನಾರಾಯಣ ಅಂತ ನಾವು ಹೇಳ್ತೀವಲ್ವಾ, ಅಲ್ಲಿಗೆ ಹೋಗಬೇಕು. ಯಾಕಂದರೆ ಅಲ್ಲಿ ಭಗವಂತನ ಸಹವಾಸ ನನಗೆ ಸಿಗುತ್ತೆ ಅಂತಂದ್ಬಿಟ್ಟು ಭಗವಂತನೇ ನನಗೆ ಉಪದೇಶ ಮಾಡಿದ್ದಾನೆ. ಅದಕ್ಕೋಸ್ಕರ ನಾನು ಬದರಿಕಾಶ್ರಮಕ್ಕೆ ಈಗ ಹೋಗ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಉದ್ಧವನ ಮಟ್ಟದ ಶುದ್ಧ ಭಗವದ್ ಭಕ್ತರು ನಿರಂತರವಾಗಿ ಭಗವಂತನ ಒಡನಾಟ ಮಾಡುತ್ತಾರೆ. ಅಗಲಿಕೆ ಮತ್ತು ಸೇರುವಿಕೆಯ 2 ಭಾವನೆಗಳನ್ನು ಅವರು ಏಕಕಾಲದಲ್ಲಿ ಪಡೆಯುತ್ತಾರೆ. ಶುದ್ಧ ಭಕ್ತನು ಕ್ಷಣಕಾಲ ಕೂಡ ಶ್ರೀಕೃಷ್ಣನ ದಿವ್ಯ ಸೇವೆಯಿಂದ ವಿಚಲಿತನಾಗುವುದಿಲ್ಲ. ಶ್ರೀಕೃಷ್ಣನ ಸೇವಾ ನಿರ್ವಹಣೆಯೇ ಶುದ್ಧ ಭಕ್ತನ ಮುಖ್ಯ ವೃತ್ತಿ. ಉದ್ಧವನಿಗೆ ಶ್ರೀಕೃಷ್ಣನಿಂದ ಅಗಲಿರುವುದು ಅಸಹನೀಯವಾಗಿತ್ತು. ಆದ ಕಾರಣ ಶ್ರೀಕೃಷ್ಣನ ಆದೇಶಕ್ಕೆ ವಿಧೇಯನಾಗಿ ಅವನು ಬದರಿಕಾಶ್ರಮಕ್ಕೆ ಹೊರಟನು. ಶ್ರೀಕೃಷ್ಣನ ಆಜ್ಞೆ ಮತ್ತು ಸ್ವಯಂ ಶ್ರೀಕೃಷ್ಣ ಎರಡೂ ಅನನ್ಯವಾಗಿರುತ್ತವೆ. ಭಗವಂತನ ಆಜ್ಞೆಯ ಪಾಲನೆಯಲ್ಲಿ ನಿರತರಾಗಿರುವವರೆಗೆ ಅವನಿಂದ ನೈಜವಾದ ಅಗಲಿಕೆ ಇರುವುದಿಲ್ಲ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಯಾರು ಉದ್ಧವನ ಮಟ್ಟಕ್ಕೆ ಇರುವಂಥ ಶುದ್ಧ ಭಕ್ತರಾಗಿರ್ತಾರೋ ಅವರು ಯಾವಾಗಲೂ ಭಗವಂತನ ಒಡನಾಟದಲ್ಲಿ ಇರ್ತಾರೆ. ನಮಗೇನು ಅನಿಸುತ್ತೆ, ಅವರು ಇನ್ನೂ ಭಗವಂತ ಅವ್ರಿಗೆ ಸಿಕ್ಕಿಲ್ಲ ಹಾಗೆ ಹೀಗೆ ಅಂತ ಅನಿಸುತ್ತೆ. ಆದರೆ ಅವರು ತಮ್ಮ ಆತ್ಮದಿಂದ ಪರಮಾತ್ಮನಿಗೆ ಕನೆಕ್ಟ್ ಆಗಿರ್ತಾರೆ. ಅವರು ಯಾವಾಗಲೂ ಭಗವಂತನ ಒಡನಾಟದಲ್ಲೇ ಇರುತ್ತೆ. ಅವರು ನೋಡಿ, ಈಗ ಬಾಹ್ಯವಾಗಿ ನಾವು ನೋಡೋದಕ್ಕೆ ಭಗವಂತನಿಂದ ಅಗಲಿಕೆಯನ್ನು ಪಡೆದಿದ್ದಾರೆ ಅಂತ ನಮ್ಗೆ ಅನಿಸುತ್ತೆ. ಅವ್ರ ಜೊತೆಲಿ ಈಗ ಭಗವಂತ ಇಲ್ವಲ್ಲ ಅಂತಂದ್ಬಿಟ್ಟು. ಆದರೆ ಆ ರೀತಿ ಅಲ್ಲ. ಅವರ ಅಗಲಿಕೆ ಸೇರುವಿಕೆ ಎರಡೂ ಕೂಡ ಏಕಕಾಲದಲ್ಲೇ ಪಡಿತಾರೆ. ಒಂಥರ ವಿಚಿತ್ರ. ಈ ಭಕ್ತಿ ಮಾರ್ಗದಲ್ಲಿ ಬರುವಂಥ ವಿಚಾರಗಳು ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ನಾವಿನ್ನೂ ಆ ಸ್ಥಿತಿಗೆ ಬಂದಿಲ್ಲ, ಆ ಮಟ್ಟಕ್ಕೆ ಏರಿಲ್ವಲ್ಲ, ಅದಕ್ಕೋಸ್ಕರ. ಆದರೆ ತಿಳ್ಕೊಳ್ತಾ ಏನಾಗುತ್ತೆ, ಆ ಮಟ್ಟಕ್ಕೆ ನಾವು ಬಂದಾಗ ನಮಗೂ ಕೂಡ ಅದು ಸರಿಯಾಗಿ ಅರ್ಥ ಆಗುತ್ತೆ.
ಶುದ್ಧ ಭಕ್ತನಾಗಿರ್ತಾನಲ್ಲ, ಅವನು ಒಂದು ಕ್ಷಣ ಕೂಡ ಭಗವಂತನನ್ನ ಬಿಟ್ಟಿರೋದಿಲ್ಲ. ಅಂದರೆ ಅವನನ್ನು ಸೇವಿಸ್ತಾ ಇರಬೇಕು, ಅವನ ಸೇವೆ ಮಾಡ್ತಾ ಇರಬೇಕು ಅಂತ ಅವನಿಗೆ ಇಷ್ಟ. ಯಾವಾಗಲೂ ಅವನು ವಿಚಲಿತನಾಗೋದಿಲ್ಲ. ಶ್ರೀಕೃಷ್ಣನ ಸೇವೆ ಮಾಡೋದೇ ಶುದ್ಧ ಭಕ್ತನ ಮುಖ್ಯ ಕರ್ತವ್ಯ ಆಗಿಬಿಡುತ್ತೆ. ಸೊ ಉದ್ಧವನಿಗೆ ಶ್ರೀಕೃಷ್ಣನಿಂದ ಅಗಲಿ ಇರೋದಿದೆಯಲ್ಲ, ಇದು ತುಂಬಾ ಕಷ್ಟ, ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾ ಇದ್ದಾನೆ, ಶ್ರೀಕೃಷ್ಣನ ಆದೇಶಕ್ಕೆ ವಿಧೇಯನಾಗಿ ಅವನೇನು ಹೇಳ್ತಾನೋ ಆ ರೀತಿ ನಡ್ಕೊಳ್ಳುವಂಥವನಲ್ವ. ಅದಕ್ಕೆ ಬದರಿಕಾಶ್ರಮಕ್ಕೆ ನೀನು ಹೋಗು ಅಂತ ಅವನ ಅಪ್ಪಣೆ ಕೊಟ್ಟಿರ್ತಾನೆ. ಸೊ ಅದಕ್ಕೀಗ ಬದರಿಕಾಶ್ರಮಕ್ಕೆ ಹೊರಡ್ತಾ ಇದ್ದಾನೆ. ಶ್ರೀಕೃಷ್ಣನ ಆಜ್ಞೆ ಮತ್ತು ಸ್ವಯಂ ಶ್ರೀಕೃಷ್ಣ ಎರಡೂ ಕೂಡ ಅನನ್ಯವಾಗಿರುತ್ತೆ. ಅಂದರೆ ಅದು ಬೇರೆ ಅಲ್ಲ, ಎರಡು ಒಂದೇ ಅಂತ. ನಮ್ಗೇನನ್ಸುತ್ತೆ, ಕೃಷ್ಣನ ಮುಂದೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಗರ್ಭಗುಡಿಯಲ್ಲಿ ಭಗವಂತನಿಗೆ ಅಲ್ಲಿ ಸೇವೆ ಮಾಡಿದ್ರೇ ಸೇವೆ ಅಂತ ನಾವು ಅಂದ್ಕೊಳ್ತೀವಿ. ಆ ರೀತಿ ಅಲ್ಲ. ಎಲ್ಲೇ ಇರಲಿ ನಾವು ಅದನ್ನು ಭಗವಂತನ ಕೆಲಸ ಅಂತ ತಿಳ್ಕೊಂಡು ಅದನ್ನು ಮಾಡ್ತೀವಲ್ವ. ಯಾಕಂದರೆ ನಮಗೆ ಜನ್ಮ ಕೊಟ್ಟವನೇ ಅವನು. ನಮಗೇನೇ ಕರ್ತವ್ಯಗಳನ್ನು ಕೊಟ್ಟಿದ್ರು ಅದೆಲ್ಲ ಭಗವಂತನೇ ನಿರ್ಧಾರ ಮಾಡಿ ಕೊಟ್ಟಿರುವಂಥದ್ದು. ನಮ್ಮ ಜೊತೆ ಯಾರ್ಯಾರಿದ್ದಾರೋ ಅವರನ್ನೆಲ್ಲ ಇಟ್ಟಿರೋದೇ ಅವನು. ಸೊ ಎಲ್ಲವೂ ಕೂಡ ಭಗವಂತನೇ ಮಾಡ್ತಾನೆ ಅಂದಮೇಲೆ ಎಲ್ಲಿದ್ದರೆ ಏನು, ಭಗವಂತನ ಸೇವೆ ಅಂತ ತಿಳ್ಕೊಂಡು ಅವನಿಗೆ ಸಮರ್ಪಣೆ ಮಾಡಿ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರಬೇಕಷ್ಟೇ. ಅದಕ್ಕೆ ಹೇಳ್ತಾರೆ ಭಗವಂತನ ಆಜ್ಞೆ. ಈಗ ಭಗವದ್ಗೀತೆಯಲ್ಲಿ ಭಗವಂತ ಎಲ್ಲವನ್ನೂ ತಿಳಿಸಿದ್ದಾನೆ, ಯಾವ ರೀತಿ ನಡ್ಕೋಬೇಕು ಅಂತ. ಅದು ಅವನ ಆಜ್ಞೆನೇ ಆಯಿತು. ಭಗವದ್ಗೀತೆಯಲ್ಲಿರುವಂಥ ಒಂದೊಂದು ಶ್ಲೋಕಗಳನ್ನು ಓದಿ ಆ ಒಂದೊಂದು ಶಬ್ದಗಳಲ್ಲಿ ಏನು ಹೇಳಿದಾನವನು ಅಂತ ತಿಳ್ಕೊಂಡು ಅದನ್ನು ಪಾಲನೆ ಮಾಡಿದ್ರೂ ಕೂಡ ಭಗವಂತನ ಜೊತೆಲಿರೋದು ಅಂತಲೇ ಅರ್ಥ ಆಗುತ್ತೆ. ಆಯಿತಾ. ಭಗವಂತ ಹೇಳಿದ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತಂದ್ಮೇಲೆ ಭಗವಂತ ನನ್ನ ಜೊತೆ ಇದ್ದಾನೆ ಅಂತಲೇ ತಾನೇ ಅರ್ಥ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಬದ್ರಿಕಾಶ್ರಮದಲ್ಲಿ ಆ ಭಗವಂತ ನರನಾರಾಯಣ ಅನ್ನುವಂಥ ಋಷಿಗಳಾಗಿ ಅವತರಿಸಿದ್ದಾರೆ. ನರ ಮತ್ತು ನಾರಾಯಣ ಅನ್ನುವಂಥ ಋಷಿಗಳಾಗಿ ಅಲ್ಲಿ ಅವತಾರ ತಗೊಂಡಿದ್ದಾನೆ ಭಗವಂತ. ಅನಾದಿ ಕಾಲದಿಂದ ಎಲ್ಲ ಸ್ನೇಹಪರ ಜೀವಿಗಳು, ಅಂದರೆ ಯಾರು ಒಬ್ರಿಗೊಬ್ರು ಸ್ನೇಹವನ್ನು ತೋರಿಸ್ತಾರೋ ಅಂಥ ಜೀವಿಗಳ ಕ್ಷೇಮಕ್ಕೋಸ್ಕರ ಅವನು ಮಹಾ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅಂದರೆ ಇವತ್ತಿಗೂ ಕೂಡ ಬದರಿಕಾಶ್ರಮದಲ್ಲಿ ಭಗವಂತ ನರನಾರಾಯಣ ಋಷಿಗಳ ರೂಪದಲ್ಲಿ ಅಲ್ಲಿದ್ದಾನೆ. ಈಗಲೂ ಕೂಡ ಎಲ್ಲ ಸ್ನೇಹಪರ ಜೀವಿಗಳು, ಯಾರು ಶತ್ರುಗಳಾಗಿ ಅಥವಾ ಒಡೆದಾಡ್ಕೊಳ್ತಾರೋ ಅಂಥವ್ರಿಗಲ್ಲ, ಒಬ್ರಿಗೊಬ್ರು ಪ್ರೀತಿಯನ್ನು ತೋರಿಸ್ತಾರೆ ನೋಡಿ, ಅಂಥ ಜೀವಿಗಳ ಒಂದು ಕ್ಷೇಮಕ್ಕೋಸ್ಕರ ಅಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬದರಿಕಾಶ್ರಮವು ಹಿಮಾಲಯ ಪರ್ವತದಲ್ಲಿದೆ. ಅದು ನರನಾರಾಯಣ ಋಷಿಗಳ ವಾಸಸ್ಥಾನ. ಅದು ಹಿಂದೂಗಳ ಒಂದು ಮಹಾಯಾತ್ರ ಸ್ಥಳ. ಈಗಲೂ ಸಾವಿರಾರು ಜನ ಧರ್ಮಶ್ರದ್ಧೆಯುಳ್ಳ ಹಿಂದೂಗಳು ದೇವೋತ್ತಮನ ಅವತಾರವಾದ ನರನಾರಾಯಣರಿಗೆ ಗೌರವವನ್ನು ಅರ್ಪಿಸಲು ಅಲ್ಲಿಗೆ ಹೋಗುತ್ತಾರೆ. ಅಂದರೆ ಬದರಿಕಾಶ್ರಮ ಎಲ್ಲಿದೆ ಅಂತಂದರೆ ಹಿಮಾಲಯ ಪರ್ವತದಲ್ಲಿದೆ. ಅದು ನರನಾರಾಯಣ ಋಷಿಗಳ ವಾಸಸ್ಥಾನ. ನಮಗೆಲ್ಲರಿಗೂ ಗೊತ್ತಿದೆ, ಬದ್ರಿನಾಥ್ ಅಂತ ಹೇಳ್ತೀವಲ್ವಾ, ಅದು ಹಿಂದೂಗಳ ಒಂದು ಮಹಾಯಾತ್ರಾ ಸ್ಥಳ. ಅಲ್ಲಿ ಸಾವಿರಾರು ಜನ, ಈಗಲೂ ಕೂಡ ಬೇಕಾದಷ್ಟು ಜನ ಧರ್ಮಶ್ರದ್ಧೆ ಇರುವಂಥವರು ಹಿಂದೂಗಳು ಆ ಭಗವಂತನ ಅವತಾರವಾದಂಥ ನರನಾರಾಯಣನಿಗೆ ತಮ್ಮ ಗೌರವವನ್ನು ಅರ್ಪಿಸೋದಕ್ಕೆ ಹೋಗ್ತಾರೆ. ನಿಜವಾಗ್ಲೂ ನಾನು ಕೂಡ ಒಂದು ಅನುಭವವನ್ನು ಪಟ್ಟಿದ್ದೀನಲ್ಲಿ. ಅದು ಒಂದು ನಿಜವಾಗ್ಲೂ ಸತ್ಯ ಇರುವಂಥ ತೀರ್ಥಕ್ಷೇತ್ರ. ಅಲ್ಲಿಗೆ ಹೋದರೆ ಆ ದೇವಸ್ಥಾನಕ್ಕೆ ವಾಪಸ್ ಬರೋದಕ್ಕೆ ನನಗೆ ಮನಸ್ಸಾಗಲಿಲ್ಲ. ಅಷ್ಟೊಂದು ಮನಸ್ಸಿಗೆ ಇಷ್ಟ ಆಗೋಯ್ತು ನನಗೆ. ಅಲ್ಲಿ ಏನೋ ಒಂಥರ ನೆಮ್ಮದಿ, ಶಾಂತಿ, ಒಂದು ವಿಚಿತ್ರವಾದ ಅನುಭವ ಆಯಿತು. ಅದು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿದ್ದೀನಲ್ಲ ನನಗೆ ಗೊತ್ತು. ಸುಮಾರು ವರ್ಷಗಳ ಹಿಂದೆ ನಾನು ಹೋಗಿರೋದು. ಆದರೆ ಅಲ್ಲಾದಂಥ ಅನುಭವ ಇದೆಯಲ್ಲ, ಅದನ್ನು ನೆನೆಸ್ಕೊಂಡ್ರೆ ಈಗಲೂ ಕೂಡ ನನಗೆ ಮೈ ಜುಮ್ಮನ್ನತ್ತೆ. ಅಷ್ಟು ಒಳ್ಳೆಯ ಅನುಭವ ಆಗಿದೆ. ಅಲ್ಲೇ ಇರಬೇಕಪ್ಪ, ದೇವಸ್ಥಾನದಲ್ಲೇ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಏನೋ ಒಂಥರ ಹೃದಯ ಭಾರ ಆಗಿತ್ತು. ಅಲ್ಲಿಗೆ ಹೋಗಿದ ತಕ್ಷಣ ಆ ಭಾರ ಎಲ್ಲ ಇಳ್ದಂಗೆ ನನಗೆ ಮನಸ್ಸಿಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿತ್ತು. ಅಂಥ ಒಂದು ಪವಿತ್ರವಾದಂತಹ ತೀರ್ಥಕ್ಷೇತ್ರ ಅದು. ಅಲ್ಲಿ ವ್ಯಾಸ ಗುಹೆ ಅಂತಿದೆಯಲ್ಲ, ಅದು ಅಷ್ಟೇ ತುಂಬಾ ಮನಸ್ಸಿಗೆ
ನೆಮ್ಮದಿ ಕೊಡುವಂಥ ಒಂದು ಸ್ಥಳ, ಆ ಥರ ಒಂದು ವೈಬ್ರೇಷನ್ ಅಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾರು ಹೋಗಿಲ್ವೋ ಬದರಿಕಾಶ್ರಮಕ್ಕೆ ದಯವಿಟ್ಟು ಹೋಗಿ ಒಂದ್ಸರಿ ದರ್ಶನ ಮಾಡ್ಕೊಂಬನ್ನಿ. ಆದರೆ ಐಹಿಕವನ್ನು ತುಂಬ್ಕೊಂಡು ಹೋಗಬೇಡಿ. ಆಮೇಲೆ ಅಲ್ಲಿ ಏನೇನೋ ಫಲಗಳು ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳೋದಕ್ಕೆ ಹೋಗಬೇಡಿ. ಆ ಭಗವಂತನ ದರ್ಶನವನ್ನು ಮಾಡಬೇಕು. ಆ ಶಾಂತಿ, ಆ ನೆಮ್ಮದಿ ಅನ್ನೋದನ್ನು ಅಲ್ಲಿ ಅನುಭವಿಸ್ಬೇಕು ಅಂತ ಹೋಗಬೇಕೇ ಹೊರತು ಅದು ಕೊಡು ಇದು ಕೊಡು ಅಂತ ಬೇಡ್ಕೊಳ್ಳೋಕೆ ಹೋಗಬಾರ್ದು. ನಾವು ಸುಮ್ಮನೆ ಆ ಭಗವಂತನ ದರ್ಶನ, ಆ ಜಾಗದ ಮಹಿಮೆ ಏನು, ಈ ಥರ ಎಲ್ಲ ಭಾಗವತದಲ್ಲಿ ಹೇಳಿದಾರಲ್ಲ, ಮನಸ್ಸಿಗೆ ಅಲ್ಲಿ ನಮಗೆ ನೆಮ್ಮದಿ ಸಿಗುತ್ತಾ ಅಲ್ಲಿಗೆ ಹೋದ ಮೇಲೆ ಅಂತ ನಿಜವಾಗ್ಲೂ ಭಕ್ತಿಯನ್ನು ಇಟ್ಕೊಂಡು ಹೋದರೆ ನಮ್ಮ ಜೊತೆ ಅದು ಅನುಭವ ಅಂತೂ ಆಗೇ ಆಗುತ್ತೆ, ಆಯಿತಾ. ಐಹಿಕ ಸಾಕು, ಇಷ್ಟು ವರ್ಷಗಳಿಂದ ಅದನ್ನೇ ಕೇಳಿ ಕೇಳಿ ಅದನ್ನೆಲ್ಲ ಅನುಭವಿಸಿ ಬೇಕಾದಷ್ಟು ಪಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಪಾಪ ಪುಣ್ಯ ಇದೆಲ್ಲ ಸಾಕು. ಭಗವಂತ ಬೇಕು ಅನ್ನೋದನ್ನ ನಾವು ಬೆಳೆಸ್ಕೋಬೇಕು ನಮ್ಮ ಒಳಗಡೆಯಿಂದ. ಇನ್ನೇನಿದ್ರೂ ಭಗವಂತ ನೀನು ಬೇಕು, ನಿನ್ನ ಭಕ್ತಿ ಬೇಕು, ನಿನ್ನನ್ನು ನಾನು ಭಕ್ತಿಯಿಂದ ಪ್ರೀತಿಯಿಂದ ಸೇವೆ ಮಾಡಬೇಕು ಅಂಥ ಒಂದು ಭಾಗ್ಯ ನನಗೆ ಕೊಡು. ಆ ಥರ ಏನಾದರೂ ಕೇಳೋದಾದರೆ ಆ ಥರ ಕೇಳಬೇಕು. ಭಗವಂತನಿಗೋಸ್ಕರ ಕೇಳ್ಕೊಬೇಕು, ನಮಗೋಸ್ಕರ ಬೇಡ. ಭಗವಂತನೇ ಬೇಕು ಅಂತ ಕೇಳ್ಕೊಳ್ಳೋದನ್ನ ಕಲ್ತ್ಕೋಬೇಕು ನಾವು. ಅವನನ್ನು ಬೇಕು ಅಂತ ಬೇಡೋದು ಬೇಕಾಗಿಲ್ಲ, ಸುಮ್ಮನೆ ಹೋಗಿ ಅವನ ಮುಂದೆ ನಿಂತ್ಕೊಂಡ್ಬಿಟ್ರೆ ಸಾಕು. ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಅಂತಂದರೆ ಅದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. 5,000 ವರ್ಷಗಳ ಹಿಂದೆಯೇ ಉದ್ಧವನಂತಹ ಪುಣ್ಯ ವ್ಯಕ್ತಿಯು ಆ ಪುಣ್ಯಕ್ಷೇತ್ರವನ್ನು ಸಂದರ್ಶಿಸಿದ್ದನು. ಆಗಲೂ ಕೂಡ ಆ ಸ್ಥಳವು ಬಹಳ ಪ್ರಾಚೀನವಾದುದೆಂದು ಪ್ರಸಿದ್ಧವಾಗಿತ್ತು ಎಂದು ತೋರುತ್ತದೆ. ಸಾಮಾನ್ಯ ಮಾನವರಿಗೆ ಈ ವಿಶಿಷ್ಟ ಯಾತ್ರಾ ಸ್ಥಳವನ್ನು ಸಂದರ್ಶಿಸುವುದು ಕಷ್ಟಕರವಾಗಿದೆ, ಏಕೆಂದರೆ ಹಿಮಾಲಯದಲ್ಲಿ ಆ ಸ್ಥಳವಿರುವ ದುರ್ಗಮ ಸನ್ನಿವೇಶವೇ ಆಗಿದೆ. ಅದು ಬಹುಮಟ್ಟಿಗೆ ವರ್ಷವೆಲ್ಲ ಹಿಮಾಚ್ಛಾದಿತವಾಗಿರುತ್ತದೆ. ಬೇಸಿಗೆಯ ಕೆಲವು ತಿಂಗಳುಗಳಲ್ಲಿ ಬಹಳ ವೈಯಕ್ತಿಕ ಅನನುಕೂಲದೊಡನೆ ಜನರು ಈ ಸ್ಥಳವನ್ನು ಸಂದರ್ಶಿಸಬಹುದು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, 5,000 ವರ್ಷಗಳ ಹಿಂದೆ ಉದ್ಧವನಂತಹ ಪುಣ್ಯ ವ್ಯಕ್ತಿ ಆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದ, ಅಲ್ಲಿ ಭಗವಂತನ ದರ್ಶನವನ್ನ ಮಾಡಿದ್ದ. ಅಂದರೆ 5,000 ವರ್ಷ ಅಂತಂದರೆ ಈ ಕಲಿಯುಗ ಪ್ರಾರಂಭವಾಗೋದಕ್ಕೆ ಮುಂಚೆ, ಆಮೇಲೆ ದ್ವಾಪರ ಯುಗ ಎಂಡ್ ಆಗುತ್ತಲ್ಲ, ಆ ಸಮಯದಲ್ಲಿ ಇದು ನಡೀತಾ ಇರುವಂಥದ್ದು. ಆಗಲೇ ಆ ಸ್ಥಳವನ್ನು ಬಹಳ ಪ್ರಾಚೀನ ಅಂತ ಹೇಳಿದ್ದಾರೆ. ಅಂದರೆ ಅದು ಇನ್ನೂ ಎಷ್ಟು ಹಳೇ ಒಂದು ತೀರ್ಥಕ್ಷೇತ್ರ ಅಂತ ನೋಡ್ಕೊಳ್ಳಿ. ಇಲ್ಲಿ ಗುರುಗಳು ಹೇಳ್ತಾ ಇರೋ ಪ್ರಕಾರ ಸಾಮಾನ್ಯ ಜನರು ಅಲ್ಲಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಆಗ ಹೋಗೋಕ್ಕಾಗ್ತಾ ಇರಲಿಲ್ಲ. ಆದರೆ ಈಗ ಹೋಗೋದಕ್ಕೆ ಬರೋದಕ್ಕೆ ಏನೇನು ಅನುಕೂಲಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ಬೋದು, ಅಷ್ಟು ಚೆನ್ನಾಗಿ ಅದು ಹೋಗಿ ಬರೋದಕ್ಕೆ ಅಷ್ಟು ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಸೊ ಸಾಮಾನ್ಯ ಮನುಷ್ಯರಿಗೆ ಅವಾಗ ಅದು ತುಂಬ ಕಷ್ಟ ಅನ್ನಿಸ್ತಿತ್ತು. ಯಾಕೆ ಅಂತಂದರೆ ಅದು ಹಿಮಾಲಯದಲ್ಲಿರೋದ್ರಿಂದ. ಆಮೇಲೆ ಎಲ್ಲ ಕಾಲದಲ್ಲೂ ಕೂಡ ಅದು ತೆಗೆದಿರೋದಿಲ್ಲ. ಯಾಕೆ ಅಂತಂದರೆ ಹಿಮ ತುಂಬಿಕೊಳ್ಳೋದ್ರಿಂದ ಬೇಸಿಗೆಯಲ್ಲಿ ಕೆಲವು ತಿಂಗಳುಗಳು ಮಾತ್ರ ಅದನ್ನು ತೆಗಿತಾರೆ. ಅನುಕೂಲವಾದರೆ ಆ ಒಂದು ಜಾಗವನ್ನು ಹೋಗಿ ನೋಡ್ಕೊಂಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಗುರುಗಳು. 4 ಧಾಮಗಳು ಅಥವಾ ಭಗವದ್ರಾಜ್ಯಗಳಿವೆ. ಅವು ಬ್ರಹ್ಮಜ್ಯೋತಿ ಮತ್ತು ವೈಕುಂಠಗಳನ್ನೊಳಗೊಂಡ ಪರವ್ಯೋಮಗಳ ಲೋಕಗಳನ್ನು ಪ್ರತಿನಿಧಿಸುತ್ತವೆ. ಇವು ಬದರಿಕಾಶ್ರಮ, ರಾಮೇಶ್ವರ, ಜಗನ್ನಾಥಪುರಿ ಮತ್ತು ದ್ವಾರಕೆಗಳಾಗಿವೆ. ಶ್ರದ್ಧಾವಂತ ಹಿಂದೂಗಳು ಉದ್ಧವನಂತಹ ಭಕ್ತರನ್ನು ಅನುಸರಿಸಿ ಆಧ್ಯಾತ್ಮ ಸಾಕ್ಷಾತ್ಕಾರದ ಪರಿಪೂರ್ಣತೆಗಾಗಿ ಇಂತಹ ಪುಣ್ಯಕ್ಷೇತ್ರಗಳನ್ನು ಈಗಲೂ ಸಂದರ್ಶಿಸುತ್ತಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ 4 ಧಾಮಗಳಿದೆ ಅಥವಾ ಭಗವದ್ ರಾಜ್ಯಗಳು ಅಂತಾನೆ ಕರಿತೀವಿ. ಅದು ಹೇಗೆ ಅಂತಂದರೆ ಬ್ರಹ್ಮಜ್ಯೋತಿ ಮತ್ತು ವೈಕುಂಠಗಳನ್ನು ಒಳಗೊಂಡಿರುವಂಥ ಪರವ್ಯೋಮ ಅಂದರೆ ಏನು, ಈ ಒಂದು ಭೂಲೋಕವನ್ನು ಬಿಟ್ಟು ಭಗವಂತನ ಧಾಮ ಇದೆಯಲ್ಲ, ಅಂದರೆ ಆಧ್ಯಾತ್ಮಿಕ ರಾಜ್ಯ ಸಾಮ್ರಾಜ್ಯ ಅಂತ ಹೇಳ್ಬೋದು, ಅಥವಾ ಗೋಲೋಕ ಬೃಂದಾವನ ಅಂತ ಹೇಳ್ತೀವಿ, ವೈಕುಂಠ ಲೋಕಗಳು ಅಂತ. ಅಂದರೆ ಈ ಐಹಿಕ ಪ್ರಪಂಚವನ್ನು ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚ ಅನ್ನೋದು ಒಂದಿದೆಯಲ್ಲ, ಅದನ್ನು ಇವು ಪ್ರತಿನಿಧಿಸುತ್ತೆ ಇಲ್ಲಿ ಅಂತ. ಅಂದರೆ ಅಲ್ಲಿರುವಂಥ ಲೋಕಗಳು ಹೇಗಿದೆಯೋ ಹಾಗೆ ಈ ಭೂಲೋಕದಲ್ಲಿ ಈ 4 ಧಾಮಗಳನ್ನು ಭಗವಂತನ ರಾಜ್ಯಗಳು ಅಂತಾನೆ ಕರಿಬೋದು. ಅದು ಯಾವುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಬದರಿಕಾಶ್ರಮ, ಇನ್ನೊಂದು ರಾಮೇಶ್ವರ, ಇನ್ನೊಂದು ಜಗನ್ನಾಥಪುರಿ ಮತ್ತು ದ್ವಾರಕಾ. ಈ 4 ಬೇರೆ ಅಲ್ಲ,
ಆಧ್ಯಾತ್ಮ ಲೋಕದಲ್ಲಿ ಭಗವಂತ ವಾಸ ಮಾಡ್ತಾನಲ್ಲ, ಅದಕ್ಕೆ ಇದು ಪ್ರತಿನಿಧಿಸುತ್ತೆ. ಅಂದರೆ ಅದು ಇದು ಒಂದೇ ಅಂತ ಹೇಳ್ತಾ ಇರೋದು. ಅಂದರೆ ಭಗವಂತ ಯಾವಾಗಲೂ ಇರುವಂಥ ಒಂದು ಕ್ಷೇತ್ರಗಳಿವು. ಯಾರ್ಯಾರು ಈ 4 ನೋಡಿಲ್ವೋ ಒಂದು ಸರಿಯಾದರೂ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ನಾವು ಈ ಒಂದು ಪೃಥ್ವಿಯ ಮೇಲೆ ಇರೋದಕ್ಕೆ ಇಲ್ಲಿ ಹೋಗಿ ಬಂದರೆ ಅಟ್ಲೀಸ್ಟು ನಾವು ಭಗವಂತನ ಸಾಮ್ರಾಜ್ಯಕ್ಕೆ ಹೋಗಿ ಬಂದ್ವಿ ಅನ್ನೋದಾದರೂ ಇರುತ್ತೆ. ಮತ್ತು ಯಾರಿಗೆ ಪುಣ್ಯ ಇರುತ್ತೋ ಅವ್ರು ಮಾತ್ರ ಅಲ್ಲಿಗೆ ಹೋಗೋದಕ್ಕಾಗೋದು. ಮತ್ತು ಯಾರಿಗೆ ನಿಜವಾಗಲೂ ಪುಣ್ಯ ಇದೆಯೋ ಅವರು ಮಾತ್ರನೇ ಭಗವಂತನನ್ನು ಭಕ್ತಿಯಿಂದ ಪ್ರೀತಿಯಿಂದ ಅವನ ದರ್ಶನ ಮಾಡಬೇಕು ಅಂತ ಹೋಗ್ತಾರೆ. ಯಾವುದೋ ಟ್ರಿಪ್ ಹೋದಂಗೆ ಅಥವಾ ಟೈಮ್ ಪಾಸ್ಗೆ ಹೋದಂಗೆ ಆ ರೀತಿ ಹೋಗೋದಲ್ಲ. ಇದು ಭಕ್ತಿಯಿಂದ, ಭಾವದಿಂದ, ಪ್ರೀತಿಯಿಂದ ಭಗವಂತನನ್ನು ನೋಡಬೇಕು ಅಂತ ಆಸೆಯಿಂದ ಹೋಗ್ತೀವಲ್ವ, ಅದೇ ಬೇರೆ. ಸೊ ಆ ರೀತಿ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಶ್ರದ್ಧಾವಂತ ಹಿಂದೂಗಳು ಉದ್ಧವನಂತಹ ಭಕ್ತರನ್ನು ಅನುಸರಣೆ ಮಾಡಿ, ಅಂದರೆ ಈಗ ಉದ್ಧವರು ಹೋಗಿ ಬಂದ್ರಲ್ವಾ, ಅಲ್ಲಿ ಭಗವಂತನ ಒಡನಾಟ ಸಿಗುತ್ತೆ ಅಂತ ಅವ್ರನ್ನ ನೋಡಿ ನಾವು ಕಲಿಯೋದು, ಅರ್ಜುನನನ್ನು ನೋಡಿ ಕಲಿಯೋದು. ಪಾಂಡವರೆಲ್ಲರೂ ಕೂಡ ಭಗವಂತನ ಭಕ್ತರು. ಹೀಗೆ ಯಾರು ಭಗವಂತನ ಭಕ್ತರು ಇರ್ತಾರೋ ಅವರು ಹೇಗೆ ಮಾಡಿ ತೋರಿಸಿದಾರೋ ಅದನ್ನು ನಾವು ಅನುಸರಣೆ ಮಾಡುವರಲ್ಲ. ಸೊ ಹಾಗೆ ಭಕ್ತರನ್ನು ಅನುಸರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪರಿಪೂರ್ಣತೆಗೋಸ್ಕರ ಇಂಥ ಪುಣ್ಯಕ್ಷೇತ್ರಗಳನ್ನು ಈಗಲೂ ಕೂಡ ಸಂದರ್ಶಿಸ್ತಾರೆ. ಅಂದರೆ ಈಗಲೂ ಕೂಡ ಇದೆಲ್ಲ ನಡೀತಾ ಇದೆ. ಆದರೆ ಇಲ್ಲೇನು ಹೇಳಿದ್ದಾರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪರಿಪೂರ್ಣತೆ ಬೇಕು ಅಂತ ಬಯಕೆ ಇಟ್ಕೊಂಡು ಹೋಗಿ ನಾವು ದರ್ಶನ ಮಾಡಬೇಕು. ಆದರೆ ನಮ್ಮ ಮನಸ್ಸಲ್ಲಿ ಲೋಭ, ಆಸೆ ಇಂಥದ್ದೆಲ್ಲ ಇಟ್ಕೊಂಡು ಹೋಗ್ಬಾರ್ದು. ಇಟ್ಕೊಂಡ್ರೂ ಕೂಡ ಅವೆಲ್ಲ ಭಗವಂತನಿಗೋಸ್ಕರ ಇಟ್ಕೋಬೇಕು. ಭಗವಂತ ಬೇಕು, ಭಗವಂತನ ಸಾಕ್ಷಾತ್ಕಾರ ಆಗಬೇಕು, ಅದಕ್ಕೋಸ್ಕರ ನಾವು ಆಸೆಗಳನ್ನು ಇಟ್ಕೋಬೇಕು. ಆಯಿತಾ? ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.